ಸಿಂಪಲ್ ಆಗಿ ಎಷ್ಟು ಸಂಬಳ ಇರುವವರಿಗೆ ಎಷ್ಟು ಟ್ಯಾಕ್ಸ್ ಈ ಹಿಂದೆ ಕಟ್ಟಬೇಕಾಗಿತ್ತು, ಈಗಿನ ಟ್ಯಾಕ್ಸ್ ಎಷ್ಟು, ಅಲ್ಲಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದನ್ನ ಈ ನಂಬರ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಹಿಂದೆ 17 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಬರೋಬ್ಬರಿ 2 ಲಕ್ಷದವರೆಗೂ ತೆರಿಗೆಯನ್ನ ಕಟ್ಟುವ ಅನಿವಾರ್ಯತೆ ಇತ್ತು. ಇದೀಗ ಹೊಸ ಟ್ಯಾಕ್ಸ್ ನಿಯಮಗಳು ಅಪ್ಲೈ ಆದ ನಂತರದಲ್ಲಿ 1,40,000 ವಾರ್ಷಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅಲ್ಲಿಗೆ ಬರೋಬ್ಬರಿ 60,000 ರೂಪಾಯಿ ಉಳಿತಾಯ 17 ಲಕ್ಷದ ಆದಾಯ ವಾರ್ಷಿಕ ಇರುವವರಿಗೆ. ಅದೇ 18 ಲಕ್ಷ ಆದಾಯ ಇರುವವರು, ಸಂಬಳ ಇರುವವರು 2,30,000 ರೂಪಾಯಿಯನ್ನ ವಾರ್ಷಿಕ ತೆರಿಗೆಯಾಗಿ ಪಾವತಿಯನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತಿನಿಂದ ಆಗ್ತಾ ಇರುವ ಬದಲಾವಣೆಯಿಂದಾಗಿ 1,60,000 ರೂಪಾಯಿ ಇಳಿಕೆ ಆಗುತ್ತೆ ಅವರ ಟ್ಯಾಕ್ಸೇಷನ್ ಅಮೌಂಟ್. ಅಲ್ಲಿಗೆ 70,000 ರೂಪಾಯಿ ಹಣದ ಉಳಿತಾಯ ವಾರ್ಷಿಕವಾಗಿ ಅವ್ರಿಗೆ ಆಗೋದಿದೆ. 19 ಲಕ್ಷ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ 2,60,000 ರೂಪಾಯಿ, ಈಗ 1,80,000, ಅಲ್ಲಿಗೆ 80,000 ರೂಪಾಯಿ ಕೈಯಲ್ಲಿ ಉಳಿತಾಯವಾಗುತ್ತೆ. ಇನ್ನು 20 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ನ ಅನ್ವಯ 2,90,000 ರೂಪಾಯಿವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಇದೀಗ 2 ಲಕ್ಷ, ಅಲ್ಲಿಗೆ 90,000 ರೂಪಾಯಿ ಅವರ ಕೈಯಲ್ಲಿ ಉಳಿಯುತ್ತೆ. ಹಣವನ್ನು ಕೈಯಲ್ಲಿ ಉಳಿಸಿ ಸೇವ್ ಮಾಡಿ, ಇಲ್ಲ ಮಾರ್ಕೆಟಲ್ಲಿ ಖರ್ಚು ಮಾಡಿ, ಆ ಮೂಲಕ ಮಾರ್ಕೆಟ್ನ ಇನ್ಫ್ಲೋ ಹೆಚ್ಚು ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆ ಇನ್ನೂ ಸಿಂಪಲ್ ಆಗಿ ಎಷ್ಟು ಸಂಬಳ ಇರುವವರಿಗೆ ಎಷ್ಟು ಟ್ಯಾಕ್ಸ್ ಈ ಹಿಂದೆ ಕಟ್ಟಬೇಕಾಗಿತ್ತು, ಈಗಿನ ಟ್ಯಾಕ್ಸ್ ಎಷ್ಟು, ಅಲ್ಲಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದನ್ನ ಈ ನಂಬರ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಹಿಂದೆ 17 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಬರೋಬ್ಬರಿ 2 ಲಕ್ಷದವರೆಗೂ ತೆರಿಗೆಯನ್ನ ಕಟ್ಟುವ ಅನಿವಾರ್ಯತೆ ಇತ್ತು. ಇದೀಗ ಹೊಸ ಟ್ಯಾಕ್ಸ್ ನಿಯಮಗಳು ಅಪ್ಲೈ ಆದ ನಂತರದಲ್ಲಿ 1,40,000 ವಾರ್ಷಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅಲ್ಲಿಗೆ ಬರೋಬ್ಬರಿ 60,000 ರೂಪಾಯಿ ಉಳಿತಾಯ 17 ಲಕ್ಷದ ಆದಾಯ ವಾರ್ಷಿಕ ಇರುವವರಿಗೆ. ಅದೇ 18 ಲಕ್ಷ ಆದಾಯ ಇರುವವರು, ಸಂಬಳ ಇರುವವರು 2,30,000 ರೂಪಾಯಿಯನ್ನ ವಾರ್ಷಿಕ ತೆರಿಗೆಯಾಗಿ ಪಾವತಿಯನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತಿನಿಂದ ಆಗ್ತಾ ಇರುವ ಬದಲಾವಣೆಯಿಂದಾಗಿ 1,60,000 ರೂಪಾಯಿ ಇಳಿಕೆ ಆಗುತ್ತೆ ಅವರ ಟ್ಯಾಕ್ಸೇಷನ್ ಅಮೌಂಟ್. ಅಲ್ಲಿಗೆ 70,000 ರೂಪಾಯಿ ಹಣದ ಉಳಿತಾಯ ವಾರ್ಷಿಕವಾಗಿ ಅವ್ರಿಗೆ ಆಗೋದಿದೆ. 19 ಲಕ್ಷ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ 2,60,000 ರೂಪಾಯಿ, ಈಗ 1,80,000, ಅಲ್ಲಿಗೆ 80,000 ರೂಪಾಯಿ ಕೈಯಲ್ಲಿ ಉಳಿತಾಯವಾಗುತ್ತೆ. ಇನ್ನು 20 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ನ ಅನ್ವಯ 2,90,000 ರೂಪಾಯಿವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಇದೀಗ 2 ಲಕ್ಷ, ಅಲ್ಲಿಗೆ 90,000 ರೂಪಾಯಿ ಅವರ ಕೈಯಲ್ಲಿ ಉಳಿಯುತ್ತೆ. ಹಣವನ್ನು ಕೈಯಲ್ಲಿ ಉಳಿಸಿ ಸೇವ್ ಮಾಡಿ, ಇಲ್ಲ ಮಾರ್ಕೆಟಲ್ಲಿ ಖರ್ಚು ಮಾಡಿ, ಆ ಮೂಲಕ ಮಾರ್ಕೆಟ್ನ ಇನ್ಫ್ಲೋ ಹೆಚ್ಚು ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆ ಇನ್ನೂ ಸಿಂಪಲ್ ಆಗಿ ಎಷ್ಟು ಸಂಬಳ ಇರುವವರಿಗೆ ಎಷ್ಟು ಟ್ಯಾಕ್ಸ್ ಈ ಹಿಂದೆ ಕಟ್ಟಬೇಕಾಗಿತ್ತು, ಈಗಿನ ಟ್ಯಾಕ್ಸ್ ಎಷ್ಟು, ಅಲ್ಲಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದನ್ನ ಈ ನಂಬರ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಹಿಂದೆ 17 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಬರೋಬ್ಬರಿ 2 ಲಕ್ಷದವರೆಗೂ ತೆರಿಗೆಯನ್ನ ಕಟ್ಟುವ ಅನಿವಾರ್ಯತೆ ಇತ್ತು. ಇದೀಗ ಹೊಸ ಟ್ಯಾಕ್ಸ್ ನಿಯಮಗಳು ಅಪ್ಲೈ ಆದ ನಂತರದಲ್ಲಿ 1,40,000 ವಾರ್ಷಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅಲ್ಲಿಗೆ ಬರೋಬ್ಬರಿ 60,000 ರೂಪಾಯಿ ಉಳಿತಾಯ 17 ಲಕ್ಷದ ಆದಾಯ ವಾರ್ಷಿಕ ಇರುವವರಿಗೆ. ಅದೇ 18 ಲಕ್ಷ ಆದಾಯ ಇರುವವರು, ಸಂಬಳ ಇರುವವರು 2,30,000 ರೂಪಾಯಿಯನ್ನ ವಾರ್ಷಿಕ ತೆರಿಗೆಯಾಗಿ ಪಾವತಿಯನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತಿನಿಂದ ಆಗ್ತಾ ಇರುವ ಬದಲಾವಣೆಯಿಂದಾಗಿ 1,60,000 ರೂಪಾಯಿ ಇಳಿಕೆ ಆಗುತ್ತೆ ಅವರ ಟ್ಯಾಕ್ಸೇಷನ್ ಅಮೌಂಟ್. ಅಲ್ಲಿಗೆ 70,000 ರೂಪಾಯಿ ಹಣದ ಉಳಿತಾಯ ವಾರ್ಷಿಕವಾಗಿ ಅವ್ರಿಗೆ ಆಗೋದಿದೆ. 19 ಲಕ್ಷ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ 2,60,000 ರೂಪಾಯಿ, ಈಗ 1,80,000, ಅಲ್ಲಿಗೆ 80,000 ರೂಪಾಯಿ ಕೈಯಲ್ಲಿ ಉಳಿತಾಯವಾಗುತ್ತೆ. ಇನ್ನು 20 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ನ ಅನ್ವಯ 2,90,000 ರೂಪಾಯಿವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಇದೀಗ 2 ಲಕ್ಷ, ಅಲ್ಲಿಗೆ 90,000 ರೂಪಾಯಿ ಅವರ ಕೈಯಲ್ಲಿ ಉಳಿಯುತ್ತೆ. ಹಣವನ್ನು ಕೈಯಲ್ಲಿ ಉಳಿಸಿ ಸೇವ್ ಮಾಡಿ, ಇಲ್ಲ ಮಾರ್ಕೆಟಲ್ಲಿ ಖರ್ಚು ಮಾಡಿ, ಆ ಮೂಲಕ ಮಾರ್ಕೆಟ್ನ ಇನ್ಫ್ಲೋ ಹೆಚ್ಚು ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆ ಇನ್ನೂ ಸಿಂಪಲ್ ಆಗಿ ಎಷ್ಟು ಸಂಬಳ ಇರುವವರಿಗೆ ಎಷ್ಟು ಟ್ಯಾಕ್ಸ್ ಈ ಹಿಂದೆ ಕಟ್ಟಬೇಕಾಗಿತ್ತು, ಈಗಿನ ಟ್ಯಾಕ್ಸ್ ಎಷ್ಟು, ಅಲ್ಲಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದನ್ನ ಈ ನಂಬರ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಹಿಂದೆ 17 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಬರೋಬ್ಬರಿ 2 ಲಕ್ಷದವರೆಗೂ ತೆರಿಗೆಯನ್ನ ಕಟ್ಟುವ ಅನಿವಾರ್ಯತೆ ಇತ್ತು. ಇದೀಗ ಹೊಸ ಟ್ಯಾಕ್ಸ್ ನಿಯಮಗಳು ಅಪ್ಲೈ ಆದ ನಂತರದಲ್ಲಿ 1,40,000
ವಾರ್ಷಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅಲ್ಲಿಗೆ ಬರೋಬ್ಬರಿ 60,000 ರೂಪಾಯಿ ಉಳಿತಾಯ. 17 ಲಕ್ಷದ ಆದಾಯ ವಾರ್ಷಿಕ ಇರುವವರಿಗೆ, ಅದೇ 18 ಲಕ್ಷ ಆದಾಯ ಇರುವವರು, ಸಂಬಳ ಇರುವವರು 2,30,000 ರೂಪಾಯಿಯನ್ನ ವಾರ್ಷಿಕ ತೆರಿಗೆಯಾಗಿ ಪಾವತಿಯನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತಿನಿಂದ ಆಗ್ತಾ ಇರುವ ಬದಲಾವಣೆಯಿಂದಾಗಿ 1,60,000 ರೂಪಾಯಿ ಇಳಿಕೆ ಆಗುತ್ತೆ ಅವರ ಟ್ಯಾಕ್ಸೇಷನ್ ಅಮೌಂಟ್. ಅಲ್ಲಿಗೆ 70,000 ರೂಪಾಯಿ ಹಣದ ಉಳಿತಾಯ ವಾರ್ಷಿಕವಾಗಿ ಅವ್ರಿಗೆ ಆಗೋದಿದೆ. 19 ಲಕ್ಷ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ 2,60,000 ರೂಪಾಯಿ, ಈಗ 1,80,000, ಅಲ್ಲಿಗೆ 80,000 ರೂಪಾಯಿ ಕೈಯಲ್ಲಿ ಉಳಿತಾಯವಾಗುತ್ತೆ. ಇನ್ನು 20 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ನ ಅನ್ವಯ 2,90,000 ರೂಪಾಯಿವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಇದೀಗ 2 ಲಕ್ಷ, ಅಲ್ಲಿಗೆ 90,000 ರೂಪಾಯಿ ಅವರ ಕೈಯಲ್ಲಿ ಉಳಿಯುತ್ತೆ. ಹಣವನ್ನು ಕೈಯಲ್ಲಿ ಉಳಿಸಿ ಸೇವ್ ಮಾಡಿ, ಇಲ್ಲ ಮಾರ್ಕೆಟಲ್ಲಿ ಖರ್ಚು ಮಾಡಿ, ಆ ಮೂಲಕ ಮಾರ್ಕೆಟ್ನ ಇನ್ಫ್ಲೋ ಹೆಚ್ಚು ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆ ಇನ್ನೂ ಸಿಂಪಲ್ ಆಗಿ ಎಷ್ಟು ಸಂಬಳ ಇರುವವರಿಗೆ ಎಷ್ಟು ಟ್ಯಾಕ್ಸ್ ಈ ಹಿಂದೆ ಕಟ್ಟಬೇಕಾಗಿತ್ತು, ಈಗಿನ ಟ್ಯಾಕ್ಸ್ ಎಷ್ಟು, ಅಲ್ಲಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದನ್ನು ಈ ನಂಬರ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಹಿಂದೆ 17 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಬರೋಬ್ಬರಿ 2 ಲಕ್ಷದವರೆಗೂ ತೆರಿಗೆಯನ್ನು ಕಟ್ಟುವ ಅನಿವಾರ್ಯತೆ ಇತ್ತು. ಇದೀಗ ಹೊಸ ಟ್ಯಾಕ್ಸ್ನ ನಿಯಮಗಳು ಅಪ್ಲೈ ಆದ ನಂತರದಲ್ಲಿ 1,40,000 ವಾರ್ಷಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅಲ್ಲಿಗೆ ಬರೋಬ್ಬರಿ 60,000 ರೂಪಾಯಿ ಉಳಿತಾಯ. 17 ಲಕ್ಷದ ಆದಾಯ ವಾರ್ಷಿಕ ಇರುವವರಿಗೆ, ಅದೇ 18 ಲಕ್ಷ ಆದಾಯ ಇರುವವರು, ಸಂಬಳ ಇರುವವರು 2,30,000 ರೂಪಾಯಿಯನ್ನ ವಾರ್ಷಿಕ ತೆರಿಗೆಯಾಗಿ ಪಾವತಿಯನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತಿನಿಂದ ಆಗ್ತಾ ಇರುವ ಬದಲಾವಣೆಯಿಂದಾಗಿ 1,60,000 ರೂಪಾಯಿ ಇಳಿಕೆ ಆಗುತ್ತೆ ಅವರ ಟ್ಯಾಕ್ಸೇಷನ್ ಅಮೌಂಟ್. ಅಲ್ಲಿಗೆ 70,000 ರೂಪಾಯಿ ಹಣದ ಉಳಿತಾಯ ವಾರ್ಷಿಕವಾಗಿ ಅವ್ರಿಗೆ ಆಗೋದಿದೆ. 19 ಲಕ್ಷ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ 2,60,000 ರೂಪಾಯಿ, ಈಗ 1,80,000, ಅಲ್ಲಿಗೆ 80,000 ರೂಪಾಯಿ ಕೈಯಲ್ಲಿ ಉಳಿತಾಯವಾಗುತ್ತೆ. ಇನ್ನು 20 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ನ ಅನ್ವಯ 2,90,000 ರೂಪಾಯಿವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಇದೀಗ 2 ಲಕ್ಷ, ಅಲ್ಲಿಗೆ 90,000 ರೂಪಾಯಿ ಅವರ ಕೈಯಲ್ಲಿ ಉಳಿಯುತ್ತೆ. ಹಣವನ್ನು ಕೈಯಲ್ಲಿ ಉಳಿಸಿ ಸೇವ್ ಮಾಡಿ, ಇಲ್ಲ ಮಾರ್ಕೆಟಲ್ಲಿ ಖರ್ಚು ಮಾಡಿ, ಆ ಮೂಲಕ ಮಾರ್ಕೆಟ್ನ ಇನ್ಫ್ಲೋ ಹೆಚ್ಚು ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆ ಇನ್ನೂ ಸಿಂಪಲ್ ಆಗಿ ಎಷ್ಟು ಸಂಬಳ ಇರುವವರಿಗೆ ಎಷ್ಟು ಟ್ಯಾಕ್ಸ್ ಈ ಹಿಂದೆ ಕಟ್ಟಬೇಕಾಗಿತ್ತು, ಈಗಿನ ಟ್ಯಾಕ್ಸ್ ಎಷ್ಟು, ಅಲ್ಲಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದನ್ನು ಈ ನಂಬರ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಹಿಂದೆ 17 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಬರೋಬ್ಬರಿ 2 ಲಕ್ಷದವರೆಗೂ ತೆರಿಗೆಯನ್ನು ಕಟ್ಟುವ ಅನಿವಾರ್ಯತೆ ಇತ್ತು. ಇದೀಗ ಹೊಸ ಟ್ಯಾಕ್ಸ್ನ ನಿಯಮಗಳು ಅಪ್ಲೈ ಆದ ನಂತರದಲ್ಲಿ 1,40,000 ವಾರ್ಷಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅಲ್ಲಿಗೆ ಬರೋಬ್ಬರಿ 60,000 ರೂಪಾಯಿ ಉಳಿತಾಯ. 17 ಲಕ್ಷದ ಆದಾಯ ವಾರ್ಷಿಕ ಇರುವವರಿಗೆ, ಅದೇ 18 ಲಕ್ಷ ಆದಾಯ ಇರುವವರು, ಸಂಬಳ ಇರುವವರು 2,30,000 ರೂಪಾಯಿಯನ್ನ ವಾರ್ಷಿಕ ತೆರಿಗೆಯಾಗಿ ಪಾವತಿಯನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತಿನಿಂದ ಆಗ್ತಾ ಇರುವ ಬದಲಾವಣೆಯಿಂದಾಗಿ 1,60,000 ರೂಪಾಯಿ ಇಳಿಕೆ ಆಗುತ್ತೆ ಅವರ ಟ್ಯಾಕ್ಸೇಷನ್ ಅಮೌಂಟ್. ಅಲ್ಲಿಗೆ 70,000 ರೂಪಾಯಿ ಹಣದ ಉಳಿತಾಯ ವಾರ್ಷಿಕವಾಗಿ ಅವ್ರಿಗೆ ಆಗೋದಿದೆ. 19 ಲಕ್ಷ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ 2,60,000 ರೂಪಾಯಿ, ಈಗ 1,80,000, ಅಲ್ಲಿಗೆ 80,000 ರೂಪಾಯಿ ಕೈಯಲ್ಲಿ ಉಳಿತಾಯವಾಗುತ್ತೆ. ಇನ್ನು 20 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ನ ಅನ್ವಯ 2,90,000 ರೂಪಾಯಿವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಇದೀಗ 2 ಲಕ್ಷ, ಅಲ್ಲಿಗೆ 90,000 ರೂಪಾಯಿ ಅವರ ಕೈಯಲ್ಲಿ ಉಳಿಯುತ್ತೆ. ಹಣವನ್ನು ಕೈಯಲ್ಲಿ ಉಳಿಸಿ ಸೇವ್ ಮಾಡಿ, ಇಲ್ಲ ಮಾರ್ಕೆಟಲ್ಲಿ ಖರ್ಚು ಮಾಡಿ, ಆ ಮೂಲಕ ಮಾರ್ಕೆಟ್ನ ಇನ್ಫ್ಲೋ ಹೆಚ್ಚು ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆ